ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಎರಡು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದು, ಎ ಪರ್ಸನ್ ಇನ್ವೆಸ್ಟ್ 1000 ಅಟ್ ದ ಎಂಡ್ ಆಫ್ ಈಚ್ ಇಯರ್ ಅಟ್ 5% ಕಾಂಪೌಂಡ್ ಇಂಟ್ರೆಸ್ಟ್ ಪರ್ ಆ್ಯನಮ್. ಹೌ ಮಚ್ ವುಡ್ ಹಿ ಗೆಟ್ ಬ್ಯಾಕ್ ಅಟ್ ದ ಎಂಡ್ ಆಫ್ 10 ಇಯರ್ಸ್? ಒಬ್ಬ ವ್ಯಕ್ತಿ 1000 ರುಪೀಸ್ನ ಎವ್ರಿ ಇಯರ್ ಎಂಡ್ನಲ್ಲಿ 5% ಇಂಟ್ರೆಸ್ಟ್ನಂತೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. 10 ವರ್ಷಗಳ ನಂತರ ಅವನಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದು ಪ್ರಶ್ನೆ. ಸೊ ಫಾರ್ಮುಲಾ ಗೊತ್ತಿರಬೇಕು. ಎಸ್ ಎನ್ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಐ ಇಂಟು ಬ್ರಾಕೆಟ್ 1 ಪ್ಲಸ್ ಐ ರೇಸ್ ಟು ಎನ್ ಮೈನಸ್ 1. ಸೊ 1000 ಕ್ವಶನಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇರೋದು ಡಿವೈಡೆಡ್ ಬೈ 0.05 ಏನಂದರೆ 5%ನ ನಾವು ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಈ ಕ್ವಶನಲ್ಲಿ ಕೊಟ್ಟಿರುವಂಥ 5%ನ ಸೊ 5 ಡಿವೈಡೆಡ್ ಬೈ 100 ಮಾಡಿದಾಗ ಅದು 0.05 ಆಗುತ್ತೆ. ಸೊ 1 ಆ್ಯಸ್ ಇಟ್ ಈಸ್ ನಂಬರ್ ಬರ್ಕೋಬೇಕು, ಪ್ಲಸ್ 0.05 ಅದೇ ಪರ್ಸೆಂಟೇಜ್, ಇಂಟ್ರೆಸ್ಟ್ ಪರ್ಸೆಂಟೇಜ್ನ 10 ಮೈನಸ್ 1 ಯಾಕಂದರೆ ಕ್ವಶನಲ್ಲಿ ಏನಿದೆ ಎಂಡ್ ಅಂತ ಇದೆ. ಸೊ ಎಂಡ್ ಅಂತ ಇದ್ದಾಗ -1 ತೊಗೋಬೇಕು. ಬಿಗಿನಿಂಗ್ ಅಥವಾ ಮಿಡಲ್ ಅಂತ ಇದ್ದರೆ -1 ತೊಗೋಬಾರ್ದು. ನಾರ್ಮಲ್ ಆಗಿ ರೇಸ್ ಟು 10. ನೆಕ್ಸ್ಟ್ ಏನು ಮಾಡೋಣ, 20,000 ಇದು ಹೇಗೆ ಬಂತಂದರೆ ಈ 1000 ಡಿವೈಡೆಡ್ ಬೈ 0.5 ಮಾಡಿದಾಗ 20,000 ಆಗುತ್ತೆ. ಸೊ 1000 ಡಿವೈಡೆಡ್ ಬೈ 0.5 ನೀವು ಮಾಡಿಕೊಂಡ್ರೆ 2000, ಸಾರಿ ಅದು ಬೈ ಮಿಸ್ಟೇಕ್, 0.05. 1000 ಡಿವೈಡೆಡ್ ಬೈ 0.05 ಮಾಡಿದಾಗ 20,000 ಬರುತ್ತೆ. ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 1000 ಡಿವೈಡೆಡ್ ಬೈ 0.05 20,000 ಆಯಿತು. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ, ಹೇಗಿದೆ ಹಾಗೆ ಸೇಮ್ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಅದನ್ನು ಸಾಲ್ವ್ ಮಾಡೋಣ. ಸೊ 20,000 ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. 1 ಪಾಯಿಂಟ್ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. 1 ಪ್ಲಸ್ 0.05 ಇದು 0.05 ಆಗುತ್ತೆ. ಇದು 10 ಏನಿದೆ ಅದನ್ನ 10 ಟೈಮ್ಸ್ ಮಲ್ಟಿಪಲ್ ಮಾಡಿದ್ದೀವಿ. ನೆಕ್ಸ್ಟು -1 ಮಾಡ್ಕೊಂಡಿದ್ದೀವಿ. ಮೈನಸ್ ಮಾಡಿಕೊಂಡು ಆನ್ಸರ್ ಅವಾಗ 0.6288 ಬಂತು. 20,000ಗೆ 0.6288 ಮಾಡಿದರೆ 12,576 ಆನ್ಸರ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ನಿಂದ ಈಸಿಯಾಗಿ ನೋಡೋಣ. ಫೈಂಡ್ ದ ಅಮೌಂಟ್ ಆಫ್ ರುಪೀಸ್ 15,500 ಇನ್ 5 years ಎಟ್ 8% ಪರ್ ಆ್ಯನಮ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ. ಸೊ ಕ್ವಶನಲ್ಲಿ ಕೊಟ್ಟಿರುವಂಥ ಪ್ರಿನ್ಸಿಪಲ್ ಅಮೌಂಟು 15,500, ರೇಟ್ ಆಫ್ ಇಂಟ್ರೆಸ್ಟು 8%, ನಂಬರ್ ಆಫ್ ಇಯರ್ಸು 5 years, ಎ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ ಅದನ್ನು ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಮೊದಲು ಚೇಂಜ್ ಮಾಡೋಣ. ಸೊ 8% ಏನಿದೆ ಇದನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಯಾಕೆ ಹಾಫ್ ಅನ್ನೋ ಶಬ್ದ ಬಂದಿದೆ. ಯಾವಾಗ ಕ್ವಶನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮುಂದೆ ಹಾಫ್ ಇಯರ್ಲಿ ಅಂತ ಇರುತ್ತೆ ಅವಾಗ ಡಿವೈಡೆಡ್ ಬೈ 2 ಮಾಡಬೇಕು ಕೊಟ್ಟು ಪರ್ಸೆಂಟೇಜ್ನ. ಬೈ ಚಾನ್ಸ್ ಕ್ವಾರ್ಟರ್ಲಿ ಅಂತ ಇದ್ದರೆ ಡಿವೈಡೆಡ್ ಬೈ 4 ಮಾಡಿ ಕನ್ವರ್ಟ್ ಮಾಡ್ಕೋಬೇಕು ಪರ್ಸೆಂಟೇಜ್ನ. ಅಂದರೆ 8% ಅಲ್ಲ, ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋದು 4%. ಡಿವೈಡೆಡ್ ಬೈ 2 ಮಾಡಿದ ನಂತರ ನಂಬರ್ ಆಫ್ ಇಯರ್ಸ್ನ ಚೇಂಜ್ ಮಾಡ್ಕೋಬೇಕು. 5 years ಇದ್ದಿದ್ದು ಇಂಟು 2 ಆಗಿ 10 years, ಹಾಫ್ ಇಯರ್ ಇದ್ದಾಗ ಇಂಟು 2. ಒಂದು ವೇಳೆ ಕ್ವಾರ್ಟರ್ ಇದ್ದರೆ 5 ಇಂಟು 4 ಆಗಿ 20 ಆಗ್ತಿತ್ತು. ಈಗ ಆನ್ಸರ್ನ ಬಿಡಿಸೋಣ. ಫಾರ್ಮುಲಾ ಇದು, ಅದರಲ್ಲಿ ಫಿಲ್ ಮಾಡಿದ್ದೀನಿ ನಂಬರ್ಸ್ನ. ಪ್ರಿನ್ಸಿಪಲ್ ಅಮೌಂಟ್ ಅಂದರೆ 15,500, ರೇಟ್ ಆಫ್ ಇಂಟ್ರೆಸ್ಟ್ ಕ್ವಶನಲ್ಲಿರೋದು 8%, ಅದನ್ನು ನಾವು ಚೇಂಜ್ ಮಾಡ್ಕೊಂಡಿದ್ದ ಪರ್ಸೆಂಟೇಜ್ ತೊಗೋಬೇಕು 4%, ಅದನ್ನು 4 ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಎನ್ ಕ್ವಶನಲ್ಲಿರೋದನ್ನು ಬರಿಬಾರ್ದು, ನಾವು ಕಂಡುಹಿಡಿದಿರುವಂಥ ಎನ್ನು 10. ಇದನ್ನ ಸಿಂಪ್ಲಿಫೈ ಮಾಡೋಣ. 15,500 1 ಪ್ಲಸ್ 4 ಡಿವೈಡ್ ಬೈ 100 ಮಾಡಿದರೆ 0.4 ಬರುತ್ತೆ. 1ಗೆ ಅದನ್ನ ಪ್ಲಸ್ ಮಾಡಿಕೊಂಡ್ರೆ 1.04 ಬರುತ್ತೆ, ರೇಸ್ ಟು 10. ಇದನ್ನು ಲಾಗ್ ಮೂಲಕ ಬೇಕಾದರೂ ಕಂಡುಹಿಡಿಬೋದು, ನೀವು ಕ್ಯಾಲ್ಕುಲೇಟರ್ ಮೂಲಕ ಆದರೂ ಕಂಡುಹಿಡಿಬೋದು. 1.04ನ 10 ಟೈಮ್ಸ್ ನೀವು ಇಂಟು ಮಾಡಿ ಆನ್ಸರ್ ಕಂಡುಹಿಡಿಬೋದು, ಅಥವಾ ಲಾಗರಿದಮ್ ಯೂಸ್ ಮಾಡಿನೂ ನೀವು ಕಂಡುಹಿಡಿಬೋದು. ಸೊ ಲಾಗ್ ಎ ಇಸ್ ಈಕ್ವಲ್ ಟು ಲಾಗ್ 15,500 ಪ್ಲಸ್ ಲಾಗ್ ಆಫ್ 1.04. ಇದರದ್ದು ಲಾಗ್ ತೆಗಿತಾ ಇದ್ದೀವಿ. 1.04ದು ಲಾಗ್ ತೆಗೆದ್ರೆ 10 ಆಫ್ ಈ ಆನ್ಸರ್ ಬರುತ್ತೆ 4.1903 ಇನ್ ಪ್ಲಸ್ 10 ಇಂಟು 0.0170. ಸೊ ಲಾಗರಿದಮ್ ಮೂಲಕ ಸಾಲ್ವ್ ಮಾಡಿದಾಗ ಫೈನಲ್ ಆನ್ಸರ್ ಬರುತ್ತೆ 22,930. ಸೊ ಲಾಗರಿದಮ್ ಟೇಬಲ್ ಇಲ್ಲಿ ತೋರಿಸೋದಕ್ಕಾಗ್ತಾ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಟ್ರೈ ಮಾಡ್ತೀನಿ. ನೀವು ಲಾಗರಿದಮ್ ಪ್ರಾಬ್ಲಮ್ ನಿಮ್ಗೆ ಟಫ್ ಆಗುತ್ತಂದರೆ ಸೊ ಇದರ ಅವಶ್ಯಕತೆನೇ ಇಲ್ಲ ನಿಮಗೆ. ಹೇಗೆ ಕಂಡುಹಿಡಿಬೋದು ಅಂದರೆ, ಆ್ಯಸ್ ಇಟ್ ಈಸ್ ಈ 15,500 ಇದೆ, ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಇಂಟು ಈ 1.04ನ 10 ಟೈಮ್ಸ್ ಇಂಟು ಮಾಡೋಣ. 1.04 ಇಂಟು 1.04 ಹಾಗೆಯೇ 10 ಟೈಮ್ಸ್ 1.4233 ಬರುತ್ತೆ ಕ್ಯಾಲ್ಕುಲೇಟರ್ನಲ್ಲಿ. ಇವೆರಡನ್ನು ಮಲ್ಟಿಪಲ್ ಮಾಡ್ಕೊಳ್ಳೋಣ. ಈಗ 15,500ಗೆ ಮತ್ತು 1.4233ಗೆ ಇಂಟು ಮಾಡೋಣ, ಸೇಮ್ ಅಮೌಂಟೇ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಮೇಲೆ ಪ್ರಶ್ನೆ ಬಂದಾಗ ಬಿಡಿಸುವಂಥ ಮೆಥಡ್.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.